ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೋಳಿಗೆ ಮತ್ತು ಕಟ್ಟಿನ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಕೆಲವೊಂದು ಕಡೆ ಇದನ್ನು ಒಬ್ಬಟ್ಟು ಸಾರು ಅಂತಲೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೋಳಿಗೆ ಮತ್ತು ಕಟ್ಟಿನ ಸಾರು ಅಂತಲೇ ಕರಿತೀವಿ ರೀ. ಬರೋ ಯುಗಾದಿ ಹಬ್ಬಕ್ಕೆ ಈ ಹೋಳಿಗೆ ಮತ್ತು ಸಾರಿನ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ಕುಕ್ಕರ್ಗೆ ನಾನಿಲ್ಲಿ 6 ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. 3 ಗ್ಲಾಸ್ ಆಗಷ್ಟು ಕಡಲೆಬೇಳೆಯನ್ನು ತೊಗೊಂಡಿನಿ. ಸ್ವಚ್ಛ ಮಾಡಿ ಇಟ್ಕೊಂಡು ನೀವು ಡೈಲಿ ಮನೆಯಲ್ಲಿ ಯಾವ ಎಣ್ಣೆ ಯೂಸ್ ಮಾಡ್ತಿರಲ್ಲ ಅದನ್ನೇ ಒಂದು ದೊಡ್ಡ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಆ ಎಣ್ಣೆ ಬೇಳೆ ಮೇಲೆ ಲೈಟಾಗಿ ಕೋಟ್ ಆಗೋ ಥರ ಅದನ್ನೆಲ್ಲ ಏನು ಮಾಡೀನಿ ರೀ, ಎಣ್ಣೆನ ಹಚ್ಕೊಂಡಿದ್ದೀನಿ. ಈಗ ನೀರು ಕಾಯ್ದವ್ರಿ ಈ ಬೇಳೆನ ಹಾಕ್ತೀನಿ ರೀ. ನೋಡಿ, ಕುಕ್ಕರ್ ದೊಡ್ಡದು ಅಂತ ಹೇಳಿ ನಾನು ಇಟ್ಟಿದ್ದೆ, ಆದರೆ ಈ ಬೇಳೆ ಏನಾಗತ್ತದ ರೀ, ಇದ್ರೊಳಗೆ ಹಿಡ್ಸಲ್ಲ ಅನ್ಸಕತ್ತದ. ನೋಡಿರಿ, ನಾನು 3 ಗ್ಲಾಸ್ ಆಗಷ್ಟೇ ಬೇಳೆನ ತೊಗೊಂಡಿದ್ದೀನಿ ನಾನು. ನೋಡಿರಿ, ಇದು ಕುದ್ದ ಮೇಲೆ ಹಿಡ್ಸಲ್ರಿ ಇದ್ರೊಳಗೆ. ಅದಕ್ಕೆ ನಾನು ಇದನ್ನ ಏನು ಮಾಡ್ತೀನಿ, ಈ ಕುಕ್ಕರ್ನಲ್ಲಿ ಹಿಡ್ಸಲ್ಲ, ಬೇರೆ ಕುಕ್ಕರ್ನಲ್ಲಿ ಅದನ್ನು ಹಾಕೋತೀನಿ ರೀ. ಅದನ್ನು ನೋಡಿರಿ, ಜಾಸ್ತಿನೇ ಫುಲ್ ತುಂಬಾ ಆಯಿತು. ಬೇಳೆ ಕುದ್ಮೇಲೆ ಮತ್ತು ಮೇಲೆ ಬರ್ತೈತೆ, ಅದಕ್ಕೆ ಇನ್ನೊಂದು ಕುಕ್ಕರ್ನಾಗ ನಾನು ಶಿಫ್ಟ್ ಮಾಡ್ಕೋತೀನಿ ರೀ ಇದನ್ನು. ನನಗೆ ಇದೇ ಕುಕ್ಕರ್ನಲ್ಲಿ ಹಿಡಿಸ್ತೈತೆ ಅನ್ನಿಸ್ತು. ನೋಡಿರಿ, ಈ ಕುಕ್ಕರ್ನಲ್ಲೇ ಹಾಕೋತೀನಿ ರೀ ನಾನು. ಆ ಉಳಿದಿರೋ ಬೇಳೆನೂ ಹಾಕೀನಿ ರೀ, ಬಟ್ ಅದು ಕ್ಲಿಪ್ ಏನಾಗ್ಯದ, ಮಿಸ್ ಆಗ್ಯದ. 3 ಗ್ಲಾಸ್ ಆಗಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ನಾನು. ನೋಡಿ, ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ನಾನು ಇದನ್ನು 6 ಸೀಟಿಯನ್ನು ತೊಗೋತೀನಿ ರೀ ನಾನು ಇದಕ್ಕೆ. ನೋಡಿ, ಮೀಡಿಯಮ್, ಆಮೇಲೆ ಕುಕ್ಕರ್ ಬರಲಿ ರೀ ಇದು. ನೋಡಿ, 6 ಸೀಟಿಯಾಗಿ ಕುಕ್ಕರ್ ಬಂದಮೇಲೆ ನಾನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ಕುಕ್ಕರ್ನಲ್ಲಿನೂ ಬೇಳೆ ಫುಲ್ ಆಗಿದ್ರಿ, ಮತ್ತು ಎಲ್ಲನೂ ಏನಾಗ್ಯದ, ನೀರು ಆಡ್ಸಿದ್ರಿ ಅದು. ಆದರೆ ಬೇಳೆ ಚೆನ್ನಾಗಿ ಕುದಿಬೇಕು ರೀ, ಒಂಚೂರು ನಡುನು ಬೆರೆಸಿ ಉಳಿದಿರಬಾರ್ದು. ಫುಲ್ ಸಾಫ್ಟ್ ಆಗ್ಬೇಕು ನೋಡಿರಿ. ಬೇಳೆ ಈ ರೀತಿ ನೀಟಾಗಿ ಮ್ಯಾಶ್ ಆಯ್ತಂದ್ರೆ ಹೋಳಿಗೆ ಚೆನ್ನಾಗಿ ಬರ್ತದೆ, ಹೂರಣನೂ ಚೆನ್ನಾಗಿ ಆಗ್ತದೆ ರೀ. ಒಂಚೂರು ನಡುನು ಏನಾದರೂ ಚಿಕ್ಕ ಚಿಕ್ಕ ಬೇಳೆ ಅಥವಾ ಬಿರುಸೈತೆ ಅಂತ ಅನ್ನಿಸ್ಬಾರ್ದು ನೋಡಿರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇದ್ರಾಗ ಏನಾಗ್ಯದ, ನೀರೆಲ್ಲನೂ ಏನಾಗ್ಯದ, ಅದು ಹೀರ್ಕೊಂಡ್ಬಿಟ್ಟದ್ರಿ. ನೀರೂ ಕಟ್ಟಿ ಆಗ್ಯದ. ಈಗ ಇದಕ್ಕೆ ನಾವು ಕಟ್ಟನ್ನು ತಗೋಬೇಕು ರೀ. ನೋಡಿ, ಬೇಳೆ ಅಂತೂ ಚೆನ್ನಾಗಿ ಕುದ್ದದ. ಈ ಕಟ್ಟು ತಗೊಳಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು 4 ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ಆ ನೀರನ್ನು ಇದಕ್ಕೆ ಹಾಕ್ತೀನಿ ರೀ. ಅವಾಗ ಏನು ಮಾಡ್ಬೋದು, ಇದ್ರೊಳಗಿನ ಕಟ್ಟನ್ನು ತಗೋಬೋದು ರೀ. ನೋಡಿ, ಇಲ್ಲ ನೀವು ನೀರು ಜಾಸ್ತಿನೇ ಇಟ್ಟಿದ್ರಂದ್ರೆ ಕಟ್ಟು ಬಂದಿರ್ತದೆ. ಆ ಬೇಳೆನ ಬಸದ್ಬಿಟ್ಟು ತಗೊಂಡ್ರೆ ಏನಾಗ್ತದೆ ರೀ, ಕಟ್ಟು ಬಂದಿರ್ತದೆ. ಈಗ ಇಲ್ಲಿ ಏನಾಗ್ಯದ, ನೀರು ಕಡಿಮೆ ಬಿದ್ದು ಬೇಳೆ ಅಷ್ಟೇ ಕುದ್ದು ಅದೆಲ್ಲ ನೀರು ಹೀರ್ಕೊಂಡದ್ರಿ. ನೋಡಿ, ಒಂದು ಸ್ವಲ್ಪ ಹೈ ಫ್ಲೇಮ್ದಲ್ಲಿಟ್ಟನೆ ನೋಡಿರಿ, ಒಂದು 2 ನಿಮಿಷ ಈ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ಒಂದು ಚೂರು ಈ ರೀತಿ ಕುದಿ ಬತ್ತಂದ್ರೆ ಸಾಕ್ರಿ, ಒಂದು ಕುದಿ ಬರ್ಬೇಕಷ್ಟೇ. ಬೇಳೆ ಅಂತೂ ಆಲ್ರೆಡಿನೇ ಚೆನ್ನಾಗಿ ಕುದ್ದದ್ರಿ ಅದು. ನೋಡಿ, ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಈ ನೀರನ್ನು ನೋಡಿರಿ ಚಾಣಿ ಒಳಗೆ ಹಾಕಿಬಿಟ್ಟು ಬಸದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಈ ರೀತಿ ನೋಡಿರಿ, ಕಟ್ಟು ನೀರು ಜಾಸ್ತಿನೇ ಇಟ್ಟಿದ್ರಿ ಬಂದಿತ್ತಂದ್ರೆ ಓಕೆ, ಅದನ್ನ ಆ ರೀತಿ ಮಾಡ್ಕೊರಿ. ಇಲ್ಲ ನೀರೆಲ್ಲ ಇದನ್ನಾಗಿ ಈ ಥರ ಆಗಿತ್ತಂದ್ರೆ ನೀವು ಈ ರೀತಿಯೂ ಈ ಬೇಳೆ ಒಳಗಿನ ಕಟ್ಟನ್ನು ತಗೋಬೋದು ರೀ. ನೋಡಿರಿ, ನಾನು 6 ಸೀಟಿಯನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ತೊಗೊಂಡಿನಿ. ಬೇಳೆ ಒಂದು ಚೂರೂ ಏನಾಗಿ ಬರ್ತೀರಿ, ಬಿರುಸಾಗಿ ಉಳಿದಿರಬಾರ್ದು. ಈ ಕಟ್ಟನ್ನು ನೋಡಿರಿ, ಆ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈ ಕಟ್ಟಿನ ಸಾರನ್ನು ನಾನು ಮಾಡಿ ತೋರಿಸ್ತೀನಿ. ಈಗ ಅದೇ ಪಾತ್ರೆಯಲ್ಲೇ ಈ ಬೇಳೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ನಾನು ಸ್ವಲ್ಪ ಕ್ವಾಂಟಿಟಿಯನ್ನು ನಮ್ಗೆ ಜಾಸ್ತಿನೇ ಬೇಕಾಗ್ತದೆ. ಅದಕ್ಕೆ ನಾನು 3 ಗ್ಲಾಸ್ ಆಗಷ್ಟು ಅಂದ್ರೆ 750 ಗ್ರಾಮ್ ಆಗಷ್ಟು ಬೇಳೆಯನ್ನು ತೊಗೊಂಡಿನಿ. ನೋಡಿರಿ, ಬರೀ ಸ್ಪೂನ್ದಿಂದನೇ ಏನು ಮಿಕ್ಸ್ ಮಾಡ್ರೆ ಗೊತ್ತಾಗತ್ತೈತಿ ಬೇಳೆ ಎಷ್ಟು ಚೆನ್ನಾಗಿ ಕುದ್ದು. ನೋಡಿರಿ, ಸಾಫ್ಟ್ ಆಗೈತಿ. ಇದೇ ರೀತಿಯೇ ಬೇಳೆ ಕುದಿಬೇಕು ರೀ ಅದು. ಈಗ ಇದಕ್ಕೆ ಬೆಲ್ಲವನ್ನು ಹಾಕ್ತೀನಿ. 3 ಗ್ಲಾಸ್ ಆಗಷ್ಟು ಬೇಳೆ ತೊಗೊಂಡಿನಿ, 3.5 ಗ್ಲಾಸ್ ಆಗಷ್ಟು ಬೆಲ್ಲನ ಹಾಕಿ. ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀವಿ, ಅದಕ್ಕೆ 3.5 ಗ್ಲಾಸ್ ಆಗಷ್ಟು ಬೆಲ್ಲನ ಪುಡಿ ಮಾಡಿ ಹಾಕಿದ್ದೀನಿ. ಇಲ್ಲ ನಮ್ಗೆ ಅಷ್ಟೇನು ಬೇಡ, ಲೈಟ್ ಸ್ವೀಟ್ ಬೇಡ ಅಂದ್ರೆ ನೀವು 3 ಬೇಳೆಗೆ 3 ಬೆಲ್ಲವನ್ನು ಹಾಕಿರಿ. ಈ ರೀತಿ ಫಸ್ಟ್ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಲೋ ಫ್ಲೇಮ್ದಲ್ಲಿಟ್ಟನೆ ಮಿಕ್ಸ್ ಮಾಡ್ಕೋತೀನಿ ರೀ. ಮಿಕ್ಸ್ ಮಾಡಿಬಿಟ್ಟು ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಈ ರೀತಿ ಕುದಿಸ್ಬಿಟ್ಟು ತೊಗೋತೀನಿ ರೀ. ಇದು ಅನ್ಕತಕ್ಕ ಕುದಿಲ್ರಿ, ಇದು ಕುದಿಯಾಕತ್ತೋ ಟೈಮ್ ಆಗ್ತದೆ. ಮಧ್ಯಕ್ಕೆ ಈ ರೀತಿ ತಿರುಗಿಬಿಟ್ಟು ತೊಗೋತೀನಿ. ಎಷ್ಟು ಗಟ್ಟಿಯಾಗೋವರೆಗೂ ಇದನ್ನು ಕುದಿಸ್ಬೇಕಂತೂ ಹೇಳ್ತೀನಿ ನಾನು ನಿಮಗೆ. ನೋಡಿರಿ, ಈಗ ಕುದೀಲಿ. ನೋಡಿ, ಇದೇ ರೀತಿಯೇ ಕುದಿಲ್ರಿ. ಈಗ ಆ ಕಟ್ಟನ್ನು ತಗೊಂಡಿದ್ದಲ್ಲ ಅದನ್ನು ನಿಮಗೆ ಕಟ್ಟಿನ ಸಾರನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿ, ಮಿಕ್ಸಿ ಜಾರಿಗೆ ಏನು ಮಾಡೀನಿ, ಒಂದು ಮೀಡಿಯಮ್ ಸೈಜದ್ದು ಈರುಳ್ಳಿಯನ್ನು ಸುಟ್ಬಿಟ್ಟು ಮೇಲಿನ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಒಂದು ಈರುಳ್ಳಿ ಮೀಡಿಯಮ್ ಸೈಜದ್ದು, ಕರಿಬೇವು ಸೊಪ್ಪು ರೀ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪಿದ್ರೆ ಹಾಕಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸ್ವಲ್ಪ ಇಲ್ಲಿ ಕೊಬ್ಬರಿ ತುಕಡಿಗಳಿದ್ದು ರೀ, ಅವನ್ನ ಎಣ್ಣೆಯಲ್ಲಿ ಹಾಕಿಬಿಟ್ಟು ಹುರಿದ್ಬಿಟ್ಟು ತೊಗೊಂಡಿನಿ. ಈ ರೀತಿಯೂ ಮಾಡ್ಕೋಬೋದು, ಅಥವಾ ಕೊಬ್ಬರಿಯನ್ನು ಸುಟ್ಟುಬಿಟ್ಟು ಪೀಸ್ ಮಾಡಿನೂ ಹಾಕ್ಬೋದು, ನಡೀತದೆ ರೀ. 2 ರೀತಿ. 1 ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೇನೆ. ನೋಡಿ, 1 ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೆ, ಒಂದು 8ರಿಂದ 9 ಹೆಸಳನ್ನು ಹಾಕಿದ್ದೆ, ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿ, ಈಗ ಇದನ್ನು ನೀರು ಹಾಕ್ತೇನೆ ಗ್ರೈಂಡ್ ಮಾಡಿ ತೊಗೋತೀನಿ ರೀ. ನೋಡಿ, ನೀರು ಹಾಕ್ತೇನೆ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ರೀ.
ಎಷ್ಟಾಗ್ತದೆ ಅಷ್ಟೇನು ಫೈನ್ ಪೇಸ್ಟ್ ಥರ ಅಲ್ಲ, ಸ್ವಲ್ಪ ತರಿ ತರಿ ಇದ್ರೂ ನಡೀತದೆ. ಇಲ್ಲ ನೀವು ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ಮಾಡಿರಿ, ಅದನ್ನೂ ಟೇಸ್ಟ್ ಚೆನ್ನಾಗಾಗ್ತದೆ. ಈಗ ಒಗ್ಗರಣೆ ಹಾಕೊಂಡ್ರಿ, ಒಗ್ಗರಣೆಗೆ ನೋಡಿರಿ ನಾನು 2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿರಿ, ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನ್ ಆಗಷ್ಟೇ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಫ್ರೈ ಆಗಲಿರಿ, ಸಾಸಿವೆ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಸ್ವಲ್ಪ ಹಿಂಗನ್ನು ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹಾಕಿರಿ, ಇಲ್ಲಾಂದರೆ ಹಿಂಗನು ಏನಾಗ್ತದೆ ಸೀದು ಹೋಗ್ತದೆ. ಈಗ ಮಾಡಿಟ್ಕೊಂಡಿರುವಂಥ ಮಸಾಲೆನ ಹಾಕ್ತೀನಿ ರೀ. ಈ ಮಸಾಲೆಯನ್ನು ಈ ರೀತಿ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಇದನ್ನು. ಆ ಬೆಳ್ಳುಳ್ಳಿ ಅದೆಲ್ಲ ಹಸಿದನೇ ಹಾಕಿ ರುಬ್ಬಿರ್ತದಲ್ಲ, ಈ ರೀತಿ ಎಣ್ಣೆಯಲ್ಲಿ ಅದನ್ನು ಏನು ಮಾಡಬೇಕು, ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೋಬೇಕ್ರಿ ಅದನ್ನು. ಇದಕ್ಕೊಂದು ಸ್ವಲ್ಪ ಅರಿಶಿಣನೂ ಹಾಕ್ತೀನಿ, ಈಗ ಒಂದು ಅರ್ಧ ಸ್ಪೂನಾಗಷ್ಟು ಹಾಕಿದ್ದೀನಿ ರೀ. ಈಗ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಚೆನ್ನಾಗಿ ಬೇಯ್ತಂದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ, ಹಸಿ ವಾಸನೆ ಹೋಗ್ಬೇಕ್ರಿ ಅದು, ಕೊತ್ತಂಬರಿ ಸೊಪ್ಪು ಅದೆಲ್ಲ. ನೋಡಿ ಈಗ ಬೇಯಿಸಿ ಆದಮೇಲೆ ನೋಡಿ ನಾನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಆ ಕಟ್ಟೆ ತೊಗೊಂಡಿವಲ್ಲ ರೀ ಅದನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಒಗ್ಗರಣೆನೂ ಕಡಕ್ ಆಗ್ಬೇಕು, ಅಂದ್ರೆ ಟೇಸ್ಟ್ ಬರ್ತದೆ ಇದು. ನೋಡಿ ಇದು ಸಾರು ನಿಮಗೆ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡೋಣ ನೀರನ್ನು ಹಾಕೋರಿ. ಒಬ್ಬರು ತೆಳು ಇಷ್ಟಪಡ್ತಾರೆ, ಒಬ್ರು ಗಟ್ಟಿ ಇಷ್ಟಪಡ್ತಾರೆ. ನೋಡಿರಿ ಇದಕ್ಕೆ ನೋಡಿರಿ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಿಟ್ಟಿದೆ, ಆ ರಸವನ್ನು ಹಾಕಬೇಕು ರೀ. ಕಟ್ಟಿನ ಸಾರಿಗೆ ಈ ಹುಣಸೆ ರಸನೇ ತುಂಬಾ ಇಂಪಾರ್ಟೆಂಟ್ ರೀ, ಅದರಿಂದನೇ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಇದು. ನೋಡಿ ನಾನು ಇನ್ನೂ ಗಟ್ಟಿ ಅನ್ಸಕತ್ತದ, ಇನ್ನೊಂದು ಸ್ವಲ್ಪನೂ ನೀರು ಹಾಕ್ತೀನಿ. ನೋಡಿರಿ ನಾನು ತುಂಬ ಮೀಡಿಯಮ್ ಮಾಡ್ತೀನಿ ರೀ, ತುಂಬ ಗಟ್ಟಿನೂ ಮಾಡಲ್ಲ, ತುಂಬ ತೆಳುವೂ ಮಾಡಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ನಮ್ಮ ಮಸಾಲೆ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ ರೀ. 1.5 ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ. ಇದಕ್ಕೊಂಚೂರ ಹುಳಿ ಹಾಕಿನ ಅಂತ ಹೇಳಿ ಬೆಲ್ಲನೂ ಹಾಕ್ತಾಯಿದ್ದೀನಿ. ನೋಡಿ ಈಗ ಮಿಕ್ಸ್ ಮಾಡ್ರಿ, ಇದು ಚೆನ್ನಾಗಿ ಕುದಿ ಬರಲಿ ರೀ ಇದು. ನೋಡಿ ಒಂದು 2 ನಿಮಿಷ ಕುದಿ ಬಂದಮೇಲೆ ಕುದಿಸ್ಬಿಟ್ಟು ತೊಗೋತೀನಿ ರೀ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ರೀ. ಇದು ಮಸಾಲೆ ಖಾರ ಹಾಕಿ ಮಾಡಿರುವ ಕಟ್ಟಿನ ಸಾರು. ಇನ್ನೊಂದು ಥರ ಹಸಿಮೆಣ್ಸಿನ್ಕಾಯಿ ಹಾಕಿನೂ ಕಟ್ಟಿನ ಸಾರು ಮಾಡ್ತಾರೆ, ಅದನ್ನೂ ನಾನು ಇನ್ನೊಂದು ಸಲ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಈಗ ಸಾಂಬಾರಂತೂ ರೆಡಿಯಾಗಿದೆ, ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಇದಕ್ಕೊಂಚೂರು ನೋಡಿರಿ ಏಲಕ್ಕಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಬೇಳೆ ಏನು ಕುದಿಯಾಕತ್ತದ ರೀ ಇದು. ನೋಡಿ ತುಂಬಾ ಸಿಡಾಗ್ತದೆ ಅಂತ ಹೇಳಿ ಮುಚ್ಚಿಬಿಟ್ಟಿನಿ, ಈ ರೀತಿ ತಿರುಗಿಬಿಟ್ಟು ಮತ್ತು ಮುಚ್ಚಿನೇ ಕುದಿಸಾತೀನಿ ರೀ. ಅದು ತುಂಬ ಸಿಡಾಕತ್ತಿತ್ತು ಅಂತ ಹೇಳಿ ನೋಡಿ ಈ ರೀತಿ ಗಟ್ಟಿ ಆಗೋವರೆಗೂ ಏನು ಮಾಡ್ಬೇಕು ರೀ, ಇದನ್ನು ಕುದಿಸ್ಬಿಟ್ಟು ತೊಗೋಬೇಕು. ಮತ್ತು ಈಗ ಇದನ್ನು ಲೋ ಫ್ಲೇಮ್ದಲ್ಲೇ ಇಟ್ಟೀನಿ ರೀ, ಹಾಗೆ ಕುದಿಯಾಕತ್ತದ. ಅಷ್ಟೇ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ತೊಗೊಂಡೇನಿ ರೀ. ನೋಡಿರಿ ನೋಡಿ ಹೂರಣ ನೋಡ್ರೇ ಗೊತ್ತಾಗತ್ತೈತಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದದ ನೋಡಿರಿ. ಇದೇ ರೀತಿಯೇ ಬಂದ್ರೆ ಹೋಳಿಗೆ ಪರ್ಫೆಕ್ಟಾಗಿನೂ ಬರ್ತಾವೆ ರೀ, ಮತ್ತು ಹೋಳಿಗೆ ಚೆನ್ನಾಗಿ ಉಬ್ಬುತ್ತಾವೆ ರೀ ಇದರಲ್ಲಿ. ನೋಡಿ ಇದೇ ರೀತಿ ಏನು ಮಾಡ್ಕೊಂಡಿದ್ದೀನಿ, ಉಳಿದಿದ್ದೆಲ್ಲ ಬೇಳೆಯನ್ನು ಕುದಿಸಿದ್ದ ಹೂರಣನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಆ 3 ಗ್ಲಾಸದ ಬೇಳೆದ ಹೋಳಿಗೆ ರೀ, ಅಂದರೆ ಒಂದು 1/4 kg ಆಗಷ್ಟು ಬೇಳೆಯನ್ನು ತೊಗೊಂಡಿದ್ದೆ ರೀ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದೈತೆ ರೀ. ನೋಡಿ ಅಷ್ಟು ಗಟ್ಟಿ ಆಗೋವರೆಗೂ ಕುದಿಸ್ಕೊರಿ, ತುಂಬಾ ಹೂರಣ ಮೆತ್ತಗಿತ್ತು ಅಂದ್ರೂ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ರೀ. ಈಗ ನೋಡಿರಿ ನಾನು ಹಿಟ್ಟನ್ನು ಡೈಲಿ ಚಪಾತಿಗೆ ಯಾವ ರೀತಿ ಮೆತ್ತ ಕಲಿಸಿ ತೊಗೋತೀವಲ್ಲ ಅದೇ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ನೆನೆಯೋಕೆ ಇಟ್ಟಿದ್ದೆ ರೀ ನಾನು. ಅದನ್ನೇ ನಾನು ಹಿಟ್ಟನ್ನು ತೋರಿಸಿಲ್ಲ, ಚಪಾತಿ ಯಾವ ರೀತಿ ಮೆತ್ತಗೆ ನೋಡಿರಿ ಈ ರೀತಿ ಮೆತ್ತಗೇ ಹಿಟ್ಟನ್ನು ಕಲಸಿ ಇಟ್ಟಿದ್ದೆ ರೀ. ನೋಡಿ ಇದರೊಳಗಿನ ಸ್ವಲ್ಪ ಭಾಗವನ್ನು ಅಷ್ಟೇ ಹೋಳಿಗೆಗೆ ತೊಗೊಂಡ್ಬಿಟ್ಟು ಆ ಹಿಟ್ಟನ್ನು ನಾವು ಹದ ಮಾಡಿಕೊಂಡು ಹೋಳಿಗೆ ಮಾಡ್ತೀವಿ. ಕೆಲವೊಬ್ರೇನು ಮೈದಾ ಹಿಟ್ಟಿನಲ್ಲಿ ಕಲಿಸ್ಬಿಟ್ಟು ಎಣ್ಣೆಯಲ್ಲೇ ನೆನೆ ಹಾಕಿ ಆ ರೀತಿ ಮಾಡ್ತಾರೆ, ಆ ರೀತಿ ಅಲ್ಲ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಇದೇ ರೀತಿಯೇ ಹೋಳಿಗೆ ಮಾಡ್ತೀವಿ ನೋಡಿರಿ. ನೋಡಿರಿ ಇಷ್ಟ ಹಿಟ್ಟನ್ನು ತೊಗೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ತೊಗೋತೀನಿ ರೀ, ಹೋಳಿಗೆ ಜಾಸ್ತಿನೇ ಅದ. ನೋಡಿ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ನೋಡಿ ಇದೇನು ಬೆಳ್ಳುಣ್ಗಿ ಇರ್ತದಲ್ಲ ಅದರಲ್ಲೇ ನೋಡಿ ಈ ರೀತಿ ಕುಟ್ಟಿಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಹೋಳಿಗೆಗೆ ಹದ ಮಾಡ್ಕೋತೀವಿ ರೀ ನಾವು. ಸಾಫ್ಟಾಗಿ ಬರ್ಬೇಕ್ರಿ ಅದು. ನೋಡಿ ಒಂದು 5 ನಿಮಿಷ ಆಗಷ್ಟು ಏನು ಮಾಡೀನಿ ರೀ, ಕುಟ್ಟಿಬಿಟ್ಟು ತೊಗೊಂಡಿನಿ. ನೋಡಿರಿ ಇದೇಗಿನಕ್ಕಿಂತ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಇದೇ ರೀತಿ ಜಿಗಿನೂ ಬರ್ಬೇಕ್ರಿ ಅದು, ಹಿಟ್ಟು ಸಾಫ್ಟೂ ಆಗ್ಬೇಕು ನೋಡಿರಿ. ಆವಾಗನೇ ಹೋಳಿಗೆನೂ ಚೆನ್ನಾಗಿ ಸಾಫ್ಟಾಗಿ ಬರ್ತಾವ್ರಿ ಅವು. ನೋಡಿರಿ ಈಗ ಇದೇನಾಗೈತ್ರಿ, ಹಿಟ್ಟು ರೆಡಿ ಆಗಿದೆ ಇದು ಹೋಳಿಗೆ, ಅಥವಾ ನಮ್ಮ ಕಡೆ ಇದನ್ನು ಏನಂತೀವಿ ರೀ, ನಾವು ಕಣಕ ಅಂತಲೂ ಕರಿತೀವಿ ರೀ ಆ್ಯಕ್ಚುಲಿ. ನೋಡಿ ಈಗ ರೆಡಿ ಆಗೈತೆ ರೀ. ಈಗ ಒಂದು ಸ್ವಲ್ಪನೇ ನೋಡಿರಿ ಎಷ್ಟು ಸಾಫ್ಟಾಗಿ ಹಿಟ್ಟು ತಾನೇ ಗೊತ್ತಾಗತ್ತೈತಿ. ನಾನು ನಿಮಗೆ ಹೋಳಿಗೆ ಮಾಡಿಬಿಟ್ಟೆ ತೋರಿಸ್ತೀನಿ ನೋಡಿರಿ. ಫಸ್ಟ್ ಒಬ್ಬೊಬ್ರದ್ದು ಒಂದೊಂದು ಥರ ಹೋಳಿಗೆ ಮಾಡೋ ಪದ್ಧತಿ ಇರ್ತದೆ, ಮತ್ತು ತುಂಬೋದೂ ಒಂದೊಂದು ಥರ ಇರ್ತದೆ ರೀ. ನಮ್ಮ ಕಡೆ ನಾ ಹೆಂಗೆ ಮಾಡ್ತೀನಿಲ್ಲ ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ ರೀ. ನೋಡಿ ಹೂರಣನ ತೊಗೊಂಡಿದ್ದೀನಿ, ಅದು ಎಷ್ಟು ಉಳ್ಳಿ ಇರ್ತದಲ್ಲ ಅದಕ್ಕೆ ನೋಡಿ ತಗೋರಿ ನೀವು. ನೋಡಿ ಕೆಲವೊಬ್ರು ಏನು ಹೇಳ್ತಾರೆ, ಈ ರೀತಿ ಮಾಡ್ರೆ ಒಮ್ಮೆ ಹೋಳಿಗೆ ಮಾಡ್ಲಾರ್ದವ್ರಿಗೂ ಹೋಳಿಗೆ ಬರ್ತಾವೆ ಈ ರೀತಿ ಹೇಳ್ತಾರೆ.
ಆದ್ರೆ ನಾ ಏನು ಆ ರೀತಿ ಹೇಳಿರಿ ಆ್ಯಕ್ಚುಲಿ ಒಂದು ಸಲ ಕೆಡ್ಬೋದು, 2 ಸಲ ಕೆಡ್ಬೋದು. ಅದರ 3ನೇ ಸಲ ಅಂತೂ ಪರ್ಫೆಕ್ಟಾಗಿ ಬರ್ತಾವೆ. ಅದರ ಪ್ರಯತ್ನ ಅಂತೂ ಮಾಡ್ಬೋದು. ಸ್ವಲ್ಪ ಏನೋ ಕೆಡ್ಬೋದು. ಅದರ ಅಳತೆ ಪ್ರಮಾಣ ಇದೇ ರೀತಿ ನೋಡಿ ಮಾಡಿಕೊಂಡ್ರೆ ನೀವು ಹೋಳಿಗೆನೂ ಮಾಡ್ಕೋಬೋದು ನೋಡಿರಿ. ನೋಡಿ ಈ ರೀತಿ ನೀಟಾಗಿ ಆ ಕೈಯಿಂದ ಬತ್ತಬೇಕು ರೀ. ಆವಾಗ ಹೂರಣನೂ ಏನಾಗ್ತದೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗ್ತೈತಿ. ನೋಡಿ ಒಂದು ಸೈಡಿಗೆ ಎಣ್ಣೆ ಹಚ್ಬಿಟ್ಟು ಈ ರೀತಿ ಹೋಳಿಗೆನ ಏನು ಮಾಡ್ಬೇಕ್ರಿ ಲಟ್ಟಿಸ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿರಿ ಒಂಚೂರೂ ದಂಡೆಗೆ ಗೋಧಿ ಹಿಟ್ಟು ಉಳಿದಿಲ್ಲ ಅಥವಾ ಕಣಕ ಉಳಿದಿಲ್ಲ. ಪರ್ಫೆಕ್ಟಾಗಿಯೇ ನೋಡಿರಿ ಹೋಳಿಗೆ ಹೂರಣ ಎರಡು ಸಾರಿ ಇದು ಏನಾಗಿದೆ ಕಣಕ ಹೂರಣ ಎರಡೂ ಪರ್ಫೆಕ್ಟಾಗಿಯೇ ಅದು. ನೋಡಿ ರೊಟ್ಟಿ ಹೋಳಿಗೆ ಎಲ್ಲ ಒಮ್ಮೆಲೆ ನೋಡಲು ಬರಲ್ಲ, ಒಂದು 2-3 ಸಲ ಪ್ರಯತ್ನ ಮಾಡ್ರಂತೂ ಬಂದೇ ಬರ್ತದೆ ರೀ. ಆ ರೀತಿ ಹೇಳ್ತೀನಿ ನಾನು. ಇದನ್ನು ನೋಡ್ರೆ ಮಾಡ್ಲಾರ್ದವ್ರು ಮಾಡೇ ಬಿಡ್ತಾರತ್ತ ಆ ರೀತಿ ನಾನು ಹೇಳೋದಿಲ್ಲ. ನೋಡಿ ಆಲ್ರೆಡಿ ತವೇನೂ ಕಾಯ್ಲಿಕ್ಕೆ ಇಟ್ಟೀನಿ. ತವೇನೂ ಚೆನ್ನಾಗಿ ಕಾಯ್ದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದವು ನೋಡಿ. ನೋಡಿರಿ ಹೋಳಿಗೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬೋಕತ್ತದ. ಇದೇ ರೀತಿಯೇ ಬರ್ಬೇಕು ರೀ ಹೋಳಿಗೆ. ಅದನ್ನು ನೀವು ಏನಾಗ್ತದೆ ಬೇಳೆ ಚೆನ್ನಾಗಿ ಕುದ್ದಿದ್ದಿಲ್ಲ, ಒಳಗೆ ಒಂದು ಸ್ವಲ್ಪ ಬಿರುಸಾಗಿ ಆ ಹೂರ್ಣ ಒಳಗೆ ಉಳಿದಿತ್ತು ಅಂದ್ರೂ ಏನಾಗ್ತದೆ ರೀ, ಅವಾಗ ಏನಾಗ್ತದೆ ಹೋಳಿಗೆ ಚೆನ್ನಾಗಿ ಉಬ್ಬುದಿಲ್ಲ ರೀ ಅವು. ನೋಡಿರಿ ಒಂದು ಹೋಳಿಗೆಯನ್ನು ಚೆನ್ನಾಗಿ ನಿಮಗೆ ಲಟ್ಟಿಸಿ ಬೇಯಿಸ್ಬಿಟ್ಟು ತೋರಿಸೀನಿ. ಇನ್ನೊಂದು ಹೋಳಿಗೆಯನ್ನು ಏನು ಮಾಡ್ತೀನಿ ನಾನು ನಿಮಗೆ ಬರೀ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ಈ ರೀತಿ ಕೆಂಪಗೆ ಚೆಂದಾಗಿ ಕಲರ್ ಬರೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕು ರೀ. ನೋಡಿರಿ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಹೋಳಿಗೆ ಬಂದದ. ಇನ್ನೊಂದನ್ನು ಬರೀ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ ಅಷ್ಟೇ. ನೋಡಿರಿ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊರಿ. ಈಗ ಒಬ್ಬೊಬ್ಬರಿಗೆ ಕೈಯಲ್ಲಿ ತುಂಬಕ್ಕೆ ಬರುವುದಿಲ್ಲ. ಈ ರೀತಿ ನೋಡಿರಿ ಈಸಿಲಿ ಸ್ವಲ್ಪ ಒಂದು ಸಣ್ಣದನ್ನು ಲಟ್ಸ್ಕೊಂಡ್ಬಿಟ್ಟು ನೀವು ಈಸಿ ತುಂಬೋದು ಇದನ್ನು. ಒಬ್ಬೊಬ್ರು ಏನಾಗ್ತಾರೆ ಕೈಯಲ್ಲೇ ಏನು ಮಾಡ್ತಾರೆ ಅದನ್ನು ತುಂಬ್ತಾರೆ. ನೋಡಿ ಈ ರೀತಿ ಈಸಿ ಆಗ್ತದೆ ಅಂಥೇಳಿ ನಾನು ನಿಮಗೆ ಈ ರೀತಿ ತೋರಿಸೀನಿ ರೀ. ಈ ರೀತಿ ನೋಡಿ ಒತ್ತರೆ ಚೆನ್ನಾಗಿ ಏನಾಗ್ತದೆ ಹೂರ್ಣ ಎಲ್ಲ ಕಡೆಯೂ ಸ್ಪ್ರೆಡ್ ಆಗ್ತದೆ. ನೋಡಿರಿ ನೀವು ಎಷ್ಟು ಆ ಹಿಟ್ಟನ್ನು ಹಿಡ್ಕೋತಿರಲ್ಲ ಅದರ ತಕ್ಕಂಗೆ ಹೂರ್ಣನ ಹಾಕಿರಿ. ನೋಡಿ ಇಷ್ಟು ದೊಡ್ಡ ಹೋಳಿಗೆ ಬರಲಿಲ್ಲ ಅಂದ್ರೂ ಸಣ್ಣ ಸಣ್ಣ ಹೋಳಿಗೆ ಮಾಡ್ಯಾರೆ ಆಗ್ರಿ, ನೀವು ಪ್ರಯತ್ನನ ಮಾಡಿರಿ. ಅವಾಗ 100% ಹೋಳಿಗೆ ಬಂದೇ ಬರ್ತಾವೆ ನಿಮಗೆ. ಒಮ್ಮೆಲೆ ಇಷ್ಟು ದೊಡ್ಡ ಹೋಳಿಗೆನೂ ಬರೋದಿಲ್ಲ. ಬರೀ ಲಟ್ಟಿಸ್ಬಿಟ್ಟು ತೋರಿಸೀನಿ. ಒಮ್ಮೆಲೆ ಇಷ್ಟಂದ ಹೋಳಿಗೆನೂ ನಾನು ರೆಡಿ ಮಾಡಿ ಇಟ್ಕೊಂಡೀನಿ ರೀ. ಎಲ್ಲನೂ ನೋಡಿರಿ ಹೋಳಿಗೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿಯೇ ಬಂದಾವೆ ರೀ. ತುಂಬಾ ಸಾಫ್ಟಾಗಿ ಬರ್ತಾವೆ ರೀ. ಈ ಬಿಸಿ ಬಿಸಿ ಹೋಳಿಗೆ ಜೊತೆ ತುಪ್ಪ ಹಾಲು ಆ ರೀತಿಯೂ ತಿನ್ಬೋದು. ಅಥವಾ ಈಗಂತೂ ಮಾವಿನಕಾಯಿ ಸೀಸನ್ ಅದ, ಮಾವಿನಕಾಯಿ ಶೀಕರಣೆ ಹೋಳಿಗೆನೂ ತಿನ್ಬೋದು. ಇದ್ರ ಜೊತೆನೇ ನೋಡಿರಿ ನಾನು ಅದೇ ಮೆತ್ಕನ್ ಹಿಟ್ಲೇನೆ ಚಪಾತಿಯನ್ನು ಮಾಡ್ಕೊಂಡೀನಿ. ಇದು ನಮ್ಮ ಕಡೆ ತಗಡಿನ ಮೇಲಿನ ಚಪಾತಿ ಅಂತಲೂ ಕರಿತೀವಿ ರೀ, ಅಥವಾ ಕೆಲವೊಬ್ಬರು ಪದರಿನ ಚಪಾತಿ ಅಂತಲೂ ಕರೀತಾರೆ. ತುಂಬಾ ಸಾಫ್ಟ್ ಇರ್ತಾವೆ ರೀ, ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಇದ್ರ ರೆಸಿಪಿನೂ ಬೇಕು ಅಥವಾ ಇದನ್ನು ಹೆಂಗೆ ಮಾಡೋದಂತ ನಿಮಗೆ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ಅದನ್ನೂ ಮಾಡಿ ತೋರಿಸ್ತೀನಿ ರೀ. ನೋಡಿ ತುಂಬ ಟೇಸ್ಟಿಯಾಗಿರುವಂಥ ಒಬ್ಬಟ್ಟು ಸಾರು ಹೋಳಿಗೆ ಪದರ ಚಪಾತಿಯನ್ನು ಮಾಡಿ ತೋರಿಸಿದ್ದೀನಿ ರೀ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್